ನಮಸ್ಕಾರ ವೀಕ್ಷಕ ಸ್ಮಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಮನೆ ಕರ್ಸೋದು ಹೆಂಗೆ ವಾತಾವರಣ ಹೆಂಗೈತೆ ಅಂತೇಳಿ ತೋರ್ಸಾಕತ್ತೀನಿ ರೀ ನಿಮಗೆ. ಫುಲ್ ಗಾಳಿ ಬಿಟ್ಟೈತ್ರಿ ಇಲ್ಲೇ. ಮಳೆ ಅಂತಿ ಬರ್ತೈತ್ರಿ, ಇಲ್ಲ ಅಂತೇನಿಲ್ಲ. ಶಳಕ್ ಯಾವಾಗಾರ ಅಷ್ಟು ಬರ್ತೈತಿ, ಯಾವಾಗಾರ ಅಷ್ಟು ಹೋಗ್ತೈತಿ. ಅಷ್ಟು ಫುಲ್ ಬಿಸಿಲು ಇಲ್ಲ, ಏನೇ ಇಲ್ಲ. ನಮ್ಮನೆ ಗಾಳಿ ಬೀಸಾಕತ್ತೈತ್ರಿ ನೋಡ್ರಿ. ಈಗ ಈ ನಮ್ಮನೆ ಗಾಳಿ ಬೀಸಾಕತ್ತೈತಿ ನೋಡ್ರಿ. ಕೆಟ್ಟ ಥಂಡಿನೂ ಬಿಟ್ಟೈತ್ರಿ. ನಮ್ಮನೆ ಅಷ್ಟು ಬಿಸಿಲಿಲ್ಲ, ಏನಿಲ್ಲ. ಈ ನಮ್ಮನೆ ಗಾಳಿ ಬೀಸಾಕತ್ತೈತ್ರಿ. ಸ್ವಲ್ಪ ಬಿಸಿಲಾರ ಬಿದ್ರೆ ಆಧಾರ ಒಂದ, ಇಲ್ಲಕ ಫುಲ್ ಮಳೆಯಾರ ಆಧಾರ ಒಂದ. ಯಾವುದೂ ಇಲ್ಲ ನೋಡ್ರಿ ನಮ್ಮ ಮನೆ ಹತ್ರ ಇದ್ದ ಎಲ್ಲ ನೋಡ್ರಿ. ನಾನು ಈಗ ಬೆಂಡೆ ಬೀಜ ಚೋಳಿ ಬೀಜ ಹಾಕಿದ್ದೇನೆ ರೀ. ನಾನು ಹಾಕಿ ಒಂದು 8 ದಿನ ಆಯ್ತು ರೀ. ಈಗ ಸ್ವಲ್ಪ ಎದ್ದಾವ ನೋಡ್ರಿ. ನಮ್ಮ ಕೋಳಿಗಳದೊಂದು ಭಾಳ ಕಾಟ್ರಿ. ಹಿಂಗೆ ನಾನು ಒಂದು ಸಾಡಿ ಕಟ್ಟಿದ್ದೀನಿ ನೋಡ್ರಿ. ಹಿಂಗೆ ಸಾಡಿ ಕಟ್ಟಿ ಸ್ವಲ್ಪ ಗಿಡಗಳು ದೊಡ್ಡ ಆಗೋ ಮಟ ಅಂಥೇಳಿ ಚೌಳಿವ ಬೆಂಡಿವ ಬೀಜ ಹಾಕಿದ್ದೀನಿ ರೀ. ಹಾಕಿದಾದ್ಮೇಲೆ ಈಗ ನೋಡ್ರಿ ಕೋಳಿ ಈ ಗಿಡದ ಮೇಲೆ ಬಂದು ಹತ್ತಿ ಕುಂಡಿರ್ತಾವಲ್ಲ ರೀ. ಹತ್ತಿ ಕುಂಡ್ರಾನ ನೋಡ್ರಿ ಹಿಂಗೆ ಟೊಂಗೆ ಮುರಿದು ಬಿಡ್ತಾವ್ರಿ. ಹಿಂಗೆ ಟೊಂಗೆ ಮುರಿತಪ್ಪ ಅಂದ್ರೆ ಅದಕ್ಕೂ ಬರೋಂಗಿಲ್ಲ. ಅದನ್ನು ನಾನು ಏನು ಮಾಡ್ತೇನೆ, ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಅದು ಮಲ್ಲಿಗೆ ಗಿಡದ್ದೊಂದು ಕಟಿಂಗ್ ಮಾಡಿ ಒಂದು ಬೇರೆ ಪಾಟ್ನಾಗ ಹಚ್ಚಿಬಿಟ್ಟಿರ್ತೀನಿ ರೀ. ನಾನು ಹಿಂಗೆ ಮಾಡಿ ಒಂದು 3-4 ಗಿಡಗಳು ಹಚ್ಚಿದ್ದೀನಿ ರೀ. ನಾನು ಹಿಂಗೇನು ಮುರಿದಪ್ಪ ಅಂದ್ರೆ ಯಾವುದು ಖಾಲಿ ಇರ್ತೈತ್ರಲ್ಲ ಅದ್ರೊಳಗೆ ಹಚ್ಚಿದನಪ್ಪ ಅಂದ್ರೆ ಒಂದೊಂದು ಚೀತವ, ಒಂದೊಂದು ಸಾಯ್ತವ. ನಾ ಹಚ್ಚಿದ ಗಿಡಗಳೆಲ್ಲ ಬರ್ತಾವಂತ ಏನು ಗ್ಯಾರಂಟಿ ಇಲ್ಲರಿ. ಸ್ವಲ್ಪ ಹಚ್ಚಿರ್ತೀನಿ ರಲ್ಲ, ಅವ ಒಂದೊಂದು ಗಿಡಗಳು ಬಂದಿರ್ತಾವೆ. ಈಗ ಸಾದಿದ್ದಾಗ ಹಚ್ಚಿದ್ದಿರ ಅದನ್ನು ಹಚ್ಚಿದ್ದು ಸ್ವಲ್ಪ ನೀಟಾಗಿ ಇತ್ತು ಅದು. ಮುಂದಿನ ತುದಿ ಹಚ್ಚಿದ್ದರೆ ಈಗ ಅದಷ್ಟು ಚಿಗ್ಯಾಕತೈತೆ ನೋಡ್ರಿ. ಇದು ಹಂಗೆ ಸಣ್ಣ ಕಟಿಂಗ್ನ ಹಚ್ಚಿದ್ದರೆ ನಾನು ಹಿಂಗೆ ಕೋಳಿ ಮುರಿದದ್ದನ್ನು ಈಗ ಹತ್ತೈತೆ ನೋಡ್ರಿ. ಇಷ್ಟು ದೊಡ್ಡದಾಗೈತಿ. ಒಂದೊಂದು ಹತ್ತವ, ಒಂದೊಂದು ಹತ್ತಂಗಿಲ್ಲ ರೀ. ಅದನ್ನ ನೋಡೋಣ್ರ ಹಚ್ಚಿದನ ಏನು ಹತ್ತೈತೆ ಏನು ಮಾಡ್ತೈತೆ ನೋಡ್ರಿ. ಹಿಂಗೆ ಕೋಳಿ ಅಡ್ಡಾಡ್ತಾವ್ರಿ ಗಿಡಗಳು ಅಂತಿಕ ಅಡ್ಡಾಡಿ ಮುರಿದು ಬಿಡ್ತಾವ್ರಿ ಟೊಂಗಿಗಳ್ನ. ಏನು ನೋಡ್ರಿ ಕುಲ್ಲ ಜಾಗ ರೀ. ಇದನ್ನೇನು ಸ್ವಚ್ಛ ಮಾಡ್ಕೊಂಡಿಲ್ಲ ನಾವು. ಇದು ನಮ್ಮ ಹಿತ್ತಲನ ಕರೆ. ಈಗ ಮಳೆ ಈಗ ಮಳೆ ಸ್ಟಾರ್ಟ್ ಏನಾಗೈತ್ರಲ್ಲ, ಮಳೆ ಸ್ಟಾರ್ಟ್ ಆಗೋಣ ಹಿಂಗೆಲ್ಲ ಗಿಡಗಳು ಬೆಳೆದು ಬಿಟ್ಟವ್ರಿ. ಈಗ ಹತ್ರಾಗ ನಮ್ಮ ಕೋಳಿಗಳು ಇಲ್ಲೇ ಅಡ್ಡಾಡ್ತಿರ್ತಾವೆ ನೋಡ್ರಿ. ಹಿಂಗೆ ಅಡ್ಡಾಡೋದು ಅಲ್ಲಿ ಗಿಡಗಳು ಹತ್ತಕ್ಕೆ ಬಂದು ಅಂದ್ರೆ ಗಿಡದ ಮೇಲೆ ಹತ್ತಿ ಕುಂತು ಗಿಡ ಮುರಿದು ಬಿಡ್ತಾವ್ರಿ. ಹಿಂಗಾಗಿ ನಾನು ಏನು ಮಾಡ್ತೇನೆ ರೀ, ಫಸ್ಟಿಗೆ ಬೀಜ ಹಾಕಿದ್ದು ಅಂದ್ರೆ ಸಾಡಿ ಕಟ್ಟಿರ್ತೀನಿ ರೀ ನಾನು ನೋಡ್ರಿ. ಇದನ್ನು ಸ್ವಚ್ಛ ಮಾಡ್ಕೊಂಡಿಲ್ಲ ರೀ ನಾವು ಹಿತ್ತಲ. ನಾನು ಸ್ವಲ್ಪ ಹೂವಿನ ಗಿಡಗಳು ಅದು ಹಚ್ಚಕ್ಕೆ ಬೇಕಾಗತ್ತೆ ಅಂತೇಳಿ ಇದೊಂದಿಷ್ಟು ಗಿಡಗಳು ಮೊನ್ನೆ ನಾನು ಸ್ವಚ್ಛ ಮಾಡ್ಕೊಂಡಿನಿ ರೀ. ಯಾಕಂದ್ರೆ ಸ್ವಲ್ಪ ಹಿತ್ತಲ ಸ್ವಚ್ಛ ಇತ್ತು ರೀ ನಮ್ಮದು ಹಿತ್ತಲ ದೊಡ್ಡದು ಭಾಳ ಐತ್ರಿ. ಸ್ವಚ್ಛ ಮಾಡ್ಕೊಂಡ್ರೆ ಇಲ್ಲಾಂದ್ರೂ ಮೊದಲೇನೋ ಹೊಲ ಮಾಡ್ತಿದ್ರಂತೆ. ಹೊಲ ಮಾಡಿದ್ರೆ ಜೋಳ ಹತ್ತಿ ಎಲ್ಲ ಹಾಕ್ತಿದ್ರಂತ. ಈಗೇನು ಹಾಗೇನು ಹೊಲಗಿಲ್ಲ ಏನು ಮಾಡೋಂಗಿಲ್ಲ, ಹಂಗೆ ಐತ್ರದ ಹಿತ್ತಲ. ಹಿಂಗೆ ನಾನು ಇಷ್ಟೆಲ್ಲ ಕಸ ಎಲ್ಲ ಬೆಳೆದು ಬಿಟ್ಟೈತಿ. ನಾ ಹೂವಿನ ಗಿಡಗಳು ಹಚ್ಕೊಳ್ಳೋ ಸಂಬಂಧಾಗಿ ಸ್ವಲ್ಪ ಜಾಗ ಸ್ವಚ್ಛ ಮಾಡ್ಕೊಂಡೀನಿ ರೀ. ಸ್ವಚ್ಛ ಮಾಡ್ಕೊಂಡು ಯಾವ್ದಾರ ಏನಾರ ಸ್ವಲ್ಪ ಕಾಯಿಪಲ್ಯ ನಮಗೆ ಅದರ ಬರ್ತೈತೆ ಅಂಥೇಳಿ ನಾನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಗಿಡಗಳು ಹಚ್ಚಿದ್ರೆ ಇಲ್ಲಿ ನಮ್ದು ಕೋಳಿಗಳದೊಂದು ಕಾಟ. ಎಲ್ಲ ಗಿಡಗಳೆಲ್ಲ ಬರೀ ಮುರಿದ ಬಿಡಾಕತ್ತಾವ. ಹಿಂಗಾಗಿ ನಾನು ಹಿಂಗೆ ಸೀರೆಗಳು ಹಿಂಗೆ ಕಟ್ಟಿರ್ತೀನಿ ರೀ ನಾನು ಯಾವ್ದಾರ ಅರಿವಿ ಅಂತ. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ.